ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ತವರ ಮನೆಯಿಂದ ನಾನು ಗಂಡನ ಮನೆಗೆ ಬರ್ತಿದ್ದೀನಿ. ನಮ್ಮ ಫ್ಯಾಮಿಲಿ ಸಮೇತ ನಾವು ಇವತ್ತು ಮೊದಲಿಗೆ ನಮ್ಮ ತವರ ಮನೆ ದೇವರು ಮೈಲಾಪುರ ಮಲ್ಲಯ್ಯ ಆ ದೇವಸ್ಥಾನಕ್ಕೆ ಹೋಗಿ ನಂತರ ನನ್ನ ದೇವದುರ್ಗಕ್ಕೆ ಬಿಟ್ಟು ನನ್ನ ಅಪ್ಪಾಜಿಯವರು ಮತ್ತು ಮಮ್ಮಿ ಎಲ್ಲರೂ ಊರಿಗೆ ಹೋಗ್ತಾರೆ. ಸೊ ಬೆಳಿಗ್ಗೆನೇ ಬೇಗ ಎದ್ಬಿಟ್ಟು ಎಲ್ಲ ಊಟದ್ದು ಬಾಕ್ಸಿಗೆಲ್ಲ ರೆಡಿ ಮಾಡಿಕೊಂಡು ನಂತರ ನಾವು ಅಲ್ಲಿಂದ ಹೊರಡ್ತೀವಿ. ಫಸ್ಟ್ ದೇವಸ್ಥಾನಕ್ಕೆ ಹೋಗಿ ದರ್ಶನ ಎಲ್ಲ ಮಾಡ್ಕೊಂಡ್ಬಂದು ನಂತರ ಊಟ ಎಲ್ಲ ಮಾಡಿ ಆಮೇಲೆ ದೇವದುರ್ಗಕ್ಕೆ ನನ್ನ ಬಿಡ್ತಾರೆ. ಸೊ ಇವತ್ತಿನ ಮೈಲಾಪುರ ಮಲ್ಲಯ್ಯ ದೇವಸ್ಥಾನದ ದರ್ಶನ ಆ ಥರ ದೇವರ ಒಂದು ದರ್ಶನ ನಿಮಗೂ ಸಹ ನಾನು ಮಾಡಿಸ್ತೀನಿ. ಬನ್ನಿ ನೋಡೋಣ ಇವತ್ತಿನ ವಿಡಿಯೋ ಯಾವ ಥರ ಇರುತ್ತೆ ಅಂತ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ. ದೇವಸ್ಥಾನಕ್ಕೆ ಹೋಗ್ಬೇಕಂತಾನೆ ಬೆಳಗ್ಗೆ ಬೇಗ ಎದ್ದು ಅಂದರೆ 4:15ಗೆ ಹಂಗೆಲ್ಲ ಎದ್ಬಿಟ್ಟು ಅಡುಗೆ ಎಲ್ಲ ರೆಡಿ ಮಾಡಿಕೊಂಡು ನಾವು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಿಕೊಂಡೆ ಹೊರಟ್ವಿ ದೇವಸ್ಥಾನಕ್ಕೆ. ಸೊ ಇವ್ನು ನೋಡಿ ಸಂದಿಲೇ ಕೂತಿದ್ದಾನೆ. ಇನ್ನೇನು ಹೊರಡ್ತಿದ್ದೀವಿ ಅಷ್ಟೇ. ಈ ಸದ್ಯಕ್ಕೆ ದೇವದುರ್ಗಕ್ಕೆ ಬಂದ್ವಿ. ದೇವದುರ್ಗದಲ್ಲಿ ಕೆಲವೊಂದಿಷ್ಟು ನಾನು ಕಿರಾಣಿ ಸಾಮಾನೆಲ್ಲ ತೊಗೊಂಡು ಇದ್ದೆ ನಮ್ಮ ಅಂಗಡೀಲಿ. ಸೊ ಅವನ್ನೆಲ್ಲ ಅಲ್ಲಿ ಮನೇಲಿ ಇಳಿಸಿಬಿಟ್ಟು ನಂತರ ನಾವು ಮತ್ತೆ ಟಿಫಿನ್ ಎಲ್ಲ ಮಾಡಿಕೊಂಡು ಸೊ ದೇವಸ್ಥಾನಕ್ಕೆ ಹೊರಟ್ವಿ. ದೇವಸ್ಥಾನಕ್ಕೆ ರೀಚ್ ಆದ್ವಿ. ನೋಡ್ತಿರ್ಬೋದು ಎಂಟ್ರೆನ್ಸ್ ಇದು. ಸೊ ಗುಡ್ಡದಲ್ಲಿ ಇರೋದು ಮಲ್ಲಯ್ಯ. ಇದೇ ಫಸ್ಟ್ ಟೈಮ್ ಬರ್ತಿರೋದು ದರ್ಶನಕ್ಕೆ ನಮ್ಮ ಫ್ಯಾಮ್ಲಿ. ಅಂದರೆ ನಮ್ಮ ಅಪ್ಪಾಜಿ ನೋಡಿದ್ದಾರೆ, ನಮ್ಮ ಮಮ್ಮಿನೂ ನೋಡಿದ್ದಾರೆ, ನಾನು ನಮ್ಮ ತಮ್ಮ ನಮ್ಮ ಅಣ್ಣ ಇದೇ ಫಸ್ಟ್ ಟೈಮ್ ನಾವು ವಿಸಿಟ್ ಕೊಡ್ತಿರೋದು. ಗುಡ್ಡದಲ್ಲಿ ಮಲ್ಲಯ್ಯ ಇರೋದು ಕಂಪ್ಲೀಟಾಗಿ ಅಲ್ಲೇ ಅವರ ಒಂದು ಪ್ರತಿಷ್ಠಾಪನೆ ಆಗಿರೋದು. ನಾವು ಫಸ್ಟ್ ಟೈಮ್ ಬರ್ತಿರೋದು. ನೋಡಬೇಕು ದೇವಸ್ಥಾನ ಯಾವ ಥರ ಎಲ್ಲ ಇದೆ ಅಂತ. ತುಂಬಾ ಸ್ಟೆಪ್ಸ್ ಇದ್ದಾವೆ ಅಂತ ಹೇಳ್ತಾ ಇದ್ರು ನಮ್ಮ ಅಪ್ಪಾಜಿಯವರು. ಆ್ಯಂಡ್ ಎಂಟ್ರೆನ್ಸ್ ಬರ್ತಾ ಇದ್ದಂಗೆ ಈ ಥರ ಎಲ್ಲ ಅಂಗಡೀಸ್ ಇದ್ದವು ಅಲ್ಲಿ. ಕಾಯಿ ಅಥವಾ ಇನ್ನಿತರ ಎಲ್ಲ ಥರ ಅಂಗಡಿಗಳು ಇದ್ದವು ಅಲ್ಲಿ. ನೋಡ್ತಿರ್ಬೋದು ನೀವು. ಹೋಗ್ತಾ ಇದ್ದೀವಿ. ತುಂಬಾ ರಶ್ ಇತ್ತು ಶ್ರಾವಣದಲ್ಲಿ. ಮತ್ತು ಐತಾರ ಅಂದರೆ ಮಲ್ಲಯ್ಯನ ವಾರ ಆಗಿರೋದ್ರಿಂದ ತುಂಬಾ ರಶ್ ಆಗಿತ್ತು. ಹೊರಗಡೆ ಏನೂ ಅಷ್ಟು ಅನ್ನಿಸ್ತಿರ್ಲಿಲ್ಲ, ಬಟ್ ದೇವಸ್ಥಾನದಲ್ಲಿ ಮಾತ್ರ ತುಂಬಾ ಗದ್ದಲ ಇತ್ತು ಮತ್ತು ಅದ್ರ ಜೊತೆಗೇ ತುಂಬ ಬಿಸಿಲಿತ್ತು. ಹಾಗಾಗಿ ಸಿಕ್ಕಾಪಟ್ಟೆ ಸೆಕೆ ಆಗ್ತಾಯಿತ್ತು ನನಗೆ ಅಲ್ಲಿ ಹೊರಡ್ತಿರ್ಬೇಕಾದ್ರೇ. ಇನ್ನೇನು ಕಾರಿಂದ ಕೆಳಗಿಳಿದ್ವಿ. ಕಾರ್ ನಿಲ್ಸೋಕ್ಕೆ ಅಂತ ಅಪ್ಪಾಜಿಯವರು ನಮ್ಮ ತಮ್ಮ ಹೋದರು. ನಮ್ಮನ್ನು ಅಲ್ಲೇ ಮಿಡ್ಲಲ್ಲಿ ನಿಲ್ಲಿಸಿದ್ರು. ದೇವ್ರಿಗೆ ಕಾಯಿ ಮತ್ತು ಹಾರ ತೊಗೋಬೇಕಾಗಿತ್ತು. ಹಾಗಾಗಿ ನೋಡ್ತಾ ಇದ್ವಿ ಎಲ್ಲಿ ತೊಗೋಬೇಕು ಅಂತ ವೇಟ್ ಮಾಡ್ತಾ ಇದ್ವಿ ಅಪ್ಪಾಜಿ ಮತ್ತು ನಮ್ಮ ತಮ್ಮಗೋಸ್ಕರ. ಸೊ ಇವ್ನು ನೋಡಿ ಹೇಗೆ ಬಾಯಾಗ ಬಟ್ಟಿಟ್ಕೊಂಡು ಮಮ್ಮಿ ಜೊತೆ ನಿಂತಾನ. ನಾವು ಅಲ್ಲೇ ನಿಂತಿದ್ವಿ. ನೋಡ್ತಿರ್ಬೋದು ದೇವಸ್ಥಾನ ಹತ್ರ ತುಂಬಾ ರಶ್ ಇತ್ತು. ಇನ್ನು ಹೊರಟ್ವಿ. ಸ್ಟೆಪ್ಸ್ ತುಂಬಾ ಇದ್ದವು. ಸ್ಟೆಪ್ಸ್ ಆಚೆ ಈಚೆ ಸಹ ಅಂಗಡಿಗಳನ್ನೆಲ್ಲ ಇಟ್ಬಿಟ್ಟಿದ್ರು. 200 ಸನಿಯಕ್ಕನ ಸ್ಟೆಪ್ಸ್ ಇದ್ದಾವೆ ಅಂತ ಹೇಳ್ತಿದ್ರು. ಸೊ ಏರೋಕ್ಕೆ ತುಂಬ ಕಷ್ಟ, ಬಟ್ ಬರೋದು ತುಂಬ ಈಸಿಯಾಗಿ ಬಂದುಬಿಡ್ಬೋದು. ನನ್ನ ಋತ್ವಿಕನ್ನ ನಮ್ಮ ಅಣ್ಣ ಕರ್ಕೊಂಡು ಬರ್ತಾ ಇದ್ದ ಹಿಂದುಗಡೆ. ಸೊ ನಾನು ಈ ಥರ ವೀಡಿಯೋಸ್ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ದೆ. ನೀವು ನೋಡ್ತಿರ್ಬೋದು ಅವನು ಬರ್ತಿದ್ದಾನೆ ಬಾಯಲ್ಲೆಲ್ಲ ಬಟ್ಟಿಟ್ಕೊಂಡು. ಇನ್ನು ಬಂತು ಬಾಗಿಲು ದೇವಸ್ಥಾನದ್ದು. ಸೊ ಒಳಗಡೆ ಬಂದ್ವಿ. ಬಂದ ತಕ್ಷಣ ಮುಖ ಅದೆಲ್ಲ ತೊಳ್ಕೊಬೇಕು ಅಂತ ಹೊರಟ್ವಿ. ಇಲ್ಲಿ ಊಟದ್ದು ಪ್ರಸಾದದ್ದು ಅನುಕೂಲತೆ ಇತ್ತು. ನಾವು ಬುತ್ತಿ ಎಲ್ಲ ಕಟ್ಕೊಂಬಂದಿದ್ವಲ್ವ, ಸೊ ನೇರವಾಗಿ ದರ್ಶನ ಎಲ್ಲ ತೊಗೊಂಡು ಹೊರಟ್ಬಿಟ್ವಿ. ಅಲ್ಲಿ ಊಟ ಮಾಡೋಕ್ಕೇನು ಹೋಗಲೇ ಇಲ್ಲ. ದೇವಸ್ಥಾನದಲ್ಲಿ ಎಲ್ಲ ಅಡುಗೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ, ಬಟ್ ಹೋಗಲೇ ಇಲ್ಲ. ನಾವು ಹಾಗೆ ಹೋಗ್ಬಿಟ್ವಿ. ಬಿಸಿಲಲ್ಲಿ ನಿಂತು ಸಾಕಾಗ್ಬಿಟ್ಟಿತ್ತಲ್ವ. ಸೊ ಪಾಳೆ ಇತ್ತು. ಐತಾರ
ಬಂದಿರೋದ್ರಿಂದ ವಾರದ ದಿನ ಬಂದಿರೋದ್ರಿಂದ ನೋಡ್ತಿರ್ಬೋದು ನನ್ನ ಮೈಯಲ್ಲಿ ಆಲ್ರೆಡಿ ನೀರು ಇಳಿತಾ ಇದ್ವು. ಇನ್ನೂ ಸ್ಟಾರ್ಟಿಂಗ್ ಅದು ಪಾಳ್ಯಕ್ಕೆ ಅಷ್ಟರಲ್ಲೇ ನನಗೆ ತುಂಬ ಸೆಕೆ ಆಗ್ತಾಯಿತ್ತು. ಇವನು ಅಲ್ಲೆಲ್ಲ ಮಂಕೀಸ್ ಇರೋದನ್ನು ನೋಡ್ತಾ ಇದ್ದ, ಫುಲ್ ಖುಷಿ ಪಡ್ತಾ ಇದ್ದ. ಅವನು ಮೇ ಬಿ ಫಸ್ಟ್ ಟೈಮ್ ಈ ಥರ ಎಲ್ಲ ತುಂಬ ಮಂಕೀಸ್ ಇರೋದನ್ನು, ಕೋತಿಗಳಿರೋದೆಲ್ಲ ನೋಡ್ತಿರೋದು. ಇನ್ನು ಅಲ್ಲಿ ಒಂದು ಹುಡುಗ ಬಂದಿದ್ದ, ಅವನ ಜೊತೆ ಆಟ ಆಡ್ಕೊತ ಅವನು ಸಹ ಹೊರಟಿದ್ದ ಕಿತಾಪತಿ ಮಾಡಿಕೊಂಡು. ಅವನಂತೂ ಸುಮ್ಮನೆ ಇರೋದಲ್ವ, ಗೊತ್ತಿದ್ದೇ ಇದೆ ನನ್ನ ವೀಡಿಯೋಸ್ ನೋಡೋರಿಗೆ ನನ್ನ ಮಗ ಯಾವ ಥರ ಇರ್ತಾನೆ ಅಂತ ಅಂದ್ಬಿಟ್ಟು. ನನಗೆ ಮೇಲ್ಗಡೆ ಹೋಗ್ತಾ ತುಂಬ ಸೆಕೆ ಆಗ್ತಾ ಶುರು ಆಯಿತು. ತಲೆ ಎಲ್ಲ ಚಕ್ರ ಬಂದಂಗೆ ಆಗ್ತಾಯಿತ್ತು. ಸೊ ಅಲ್ಲಿಗೆ ವಿಡಿಯೋನ ಸ್ಟಾಪ್ ಮಾಡಿಬಿಟ್ಟೆ ನಾನು. ಯಾಕಂದರೆ ಚಕ್ರ ಬಂದಂಗಾಗಿ ಕಣ್ಣಿಗೆಲ್ಲ ನಿಲ್ಲಕ್ಕೆ ಆಗಲಿಲ್ಲ, ನನಗೆ ತುಂಬ ಕಷ್ಟ ಆಗ್ಬಿಡ್ತು. ಸೊ ಅಲ್ಲಿಂದ ವಿಡಿಯೋನ ಸ್ಟಾಪ್ ಮಾಡಿದೆ. ನಂತರ ನಾನು ನಿಮ್ಮ ಜೊತೆ ಕಂಪ್ಲೀಟಾಗಿ ದೇವ್ರನ್ನ ತೋರಿಸ್ಲೇಬೇಕು, ದರ್ಶನ ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಸೊ ಕೆಲವೊಂದು ವೀಡಿಯೋಸ್ನ ಬೇರೆ ಕಡೆಯಿಂದ ನಾನು ತೊಗೊಂಡು ಕ್ಲಿಪ್ಸ್ಗಳನ್ನ ತೊಗೊಂಡು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಇವರೇ ಮಲ್ಲಯ್ಯ. ಸೊ ನನ್ನ ತವ್ರ ಮನೆ ದೇವರು ಕುದುರೆ ಮೇಲೆ ಕೂತಿರೋದು. ಯಾರಿಗೆಲ್ಲ ಮಲ್ಲಯ್ಯ ಅವರ ದರ್ಶನ ಮಾಡಿದ್ದೀರಿ ಕಮೆಂಟ್ ಮಾಡಿ. ಆ್ಯಂಡು ಕಂಪ್ಲೀಟಾಗಿ ಇವರು ಒಳಗೆ ಗುಡ್ಡದಲ್ಲೇ ಇರೋದು. ತುಂಬ ಒಳಗಡೆ ಹೋಗಬೇಕು, ಬಾಗಿ ಹೋಗಬೇಕು. ಸೊ ದರ್ಶನ ಮಾಡಿ, ದೇವ್ರು ನಿಮಗೆ ಒಳ್ಳೇದು ಮಾಡಲಿ. ಮನೆ ದೇವರು ಯಾರೆಲ್ಲ ಮಲ್ಲಯ್ಯ ಮನೆ ದೇವರು ಇದ್ದಾರೆ ಕಮೆಂಟ್ ಮಾಡಿ ತಿಳಿಸಿ. ದೇವ್ರನ್ನ ನೋಡೋಕ್ಕೆ ಕಣ್ಣು ಸಾಲದು. ಆ್ಯಂಡ್ ಅಲ್ಲಿಂದ ಹೊರಗಡೆ ಬಂದು ಮತ್ತು ನಾವು ಕೆಳಗಡೆ ಹೋಗಬೇಕಾದ್ರೆ ನಮ್ಮ ಅಪ್ಪಾಜಿಯವರು ಹಿಂಗೆ ಹೋಗಬೇಕಾದ್ರೆ ಕೂತಿರ್ತಾರಲ್ವ ವಯಸ್ಸಾದವರು, ಅವರಿಗೆಲ್ಲರಿಗೂ ದುಡ್ಡು ಕೊಡು ಅಂದ್ಬಿಟ್ಟು ನಮಗೆ ಹೇಳಿದರು. ಹಾಗಾಗಿ ಎಲ್ಲರಿಗೂ ನಮ್ಮ ದುಡ್ಡು ಕೊಡ್ತಾಯಿದ್ರು ವಯಸ್ಸಾದವ್ರಿಗೆ, ಆಮೇಲೆ ಜೋಗಮ್ಮರಿಗೆ ಎಲ್ಲರಿಗೂ ದುಡ್ಡು ಕೊಡ್ತಾ ಕೆಳಗಡೆ ಹೊರಟ್ವಿ. ಎಲ್ಲ ಒಬ್ಬೊಬ್ಬರಿಗೆ ಅವ್ರ ಹತ್ರನೇ ಚೇಂಜಸ್ ಎಲ್ಲ ಇಸ್ಕೊಂಡು ತೊಗೊಂಡು ಕೊಡ್ತಾ ಹೊರಟ್ಲು ಮಮ್ಮಿ. ತುಂಬಾ ಬಿಸಿಲಿತ್ತು, ಬಟ್ ಇಳಿಬೇಕಾದ್ರೆ ಏನೂ ಅನ್ನಿಸ್ಲೇ ಇಲ್ಲ. ಏರಬೇಕಾದ್ರೇ ಸ್ವಲ್ಪ ಕಾಲು ಪೇನ್ ಆಯಿತು. ಕೆಳಗಡೆ ಇಳಿದು ಬಂದ್ವಿ. ಇವನು ಇನ್ಯಾಕೋ ಸುಮ್ಮನೆ ನಿಂತಿದ್ದ ಅಂತ ಅಂದ್ಕೊಂಡ್ರೆ ಅಲ್ಲೂ ಸಹ ನಾನೇ ಎತ್ಕೋಬೇಕು ಅನ್ನೋ ಥರ ಮಾಡ್ತಾಯಿದ್ದ. ನನಗಂತೂ ಸಾಕಾಗಿ ಹೋಗ್ಬಿಟ್ಟಿತ್ತು. ಹೇಳಿದ್ನಲ್ವ, ತಲೆ ಚಕ್ರ ಬಂದು ಬೀಳ್ತೀನೇನೋ ಅನ್ನೋ ಥರ ಆಗ್ತಾಯಿತ್ತು ನನಗೆ. ಸೊ ಸ್ವಲ್ಪ ಕಡಿಮೆ ಆಯಿತು ಮಿಡ್ಲಲ್ಲಿ. ಮತ್ತು ದೇವ್ರನ್ನ ದರ್ಶನ ಮಾಡುವಂಥ ಭಾಗ್ಯನೂ ನಂಗೆ ಸಿಕ್ತು. ಅದೆಲ್ಲ ಆದಮೇಲೆ ಕೆಳಗಡೆ ಬಂದಮೇಲೆ ನಮ್ಮ ಮನೆ ದೇವ್ರದ್ದು ಒಂದು ಮೂರ್ತಿ ತೊಗೊಂಡು ಮತ್ತು ನಾವು ಹೊರಟ್ಬಿಟ್ಟು ಅದು ಎದುರಿಗೆ ನಿಯರಾಗಿ ಒಂದು ಪ್ಲೇಸಲ್ಲಿ ನಾವು ಊಟ ಮಾಡಿಕೊಂಡು ಹೊರಟ್ವಿ. ಯಾಕಂದರೆ ಮನೇಲಿ ಬಂದು ಮಾಡಬೇಕು ಅಂತ ಮಾಡಿದ್ವಿ. ಬುತ್ತಿನ ಮನೆಯಲ್ಲೇ ತಂದು ಮಾಡಬೇಕು ಅಂದ್ಕೊಂಡಿದ್ವಿ, ಬಟ್ ತುಂಬ ಲೇಟ್ ಆಗಿಬಿಟ್ಟಿತ್ತು. ಹಾಗಾಗಿ ಹೊರಗಡೆ ಊಟ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೊರಗಡೆ ಊಟ ಮಾಡಿ ಮನೆಗೆ ಬಂದ್ವಿ. ನನ್ನ ಬಿಟ್ಬಿಟ್ಟು ನನ್ನ ಮನೆಯವರು ಊರಿಗೆ ಹೊರಟು. ನಂತರ ನಾವು ಇನ್ನು ನನ್ನ ಊರಿಂದ ತಂದಿರೋಂಥ ಕಿರಾಣಿ ಸಾಮಾನು ಇವೆಲ್ಲ, ಆಮೇಲೆ ನಮ್ಮಮ್ಮ ಕಳಿಸಿರೋಂಥ ಬುತ್ತಿ ಎಲ್ಲನೂ ಒಂದು ಡಬ್ಬದಲ್ಲಿ ಹಾಕಿ ಇಟ್ಟೆ. ತುಂಬ ವೆರೈಟೀಸ್ ಎಲ್ಲ ಕಳಿಸಿದ್ರು, ಅದನ್ನು ಸಹ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಸೊ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಬಾಯ್.